ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ತಾಲೂಕಿನ ಬುದ್ದಿನಗಡದ ಹಜರತ್ ಅಲ್ಲಾಮಾ ಮೌಲಾನಾ ಆಫೀಸ್ ಮತ್ತು ಕಾರಿ ಮುಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್ ಕಿಬುಲ್ಲಾ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ತಿಂಗಳ ಜನವರಿ 24 ಮತ್ತು 25ರಂದು ಸುನ್ನಿ ಇಸ್ತಿಮಾ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 24ರಂದು ಮಹಿಳೆಯರಿಗಾಗಿ ವಿಶೇಷ ಪರದೆ ವ್ಯವಸ್ಥೆಯೊಂದಿಗೆ ಕಾರ್ಯಕ್ರಮ ನಡೆಯಲಿದ್ದು, ಜನವರಿ 25ರಂದು ಪುರುಷರಿಗಾಗಿ ಇಸ್ತಿಮಾ ಆಯೋಜನೆ ಮಾಡಲಾಗಿದೆ. ಈ ಕುರಿತು ಮಾತನಾಡಿದ ಇಸ್ಲಾಂ ಧರ್ಮದ ಗುರುಗಳು ಮತ್ತು ಮುಫ್ತಿ ಮೊಹಮ್ಮದ್ ಅಬೂಬಕರ್ ಅಶ್ರಫಿ ಖಾದ್ರಿ ಸಾಹೇಬ್, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಮುಸ್ಲಿಂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಧಾರ್ಮಿಕ ಲಾಭ ಪಡೆಯಬೇಕು ಅಂತ ಸಂದೇಶ ಕೊಟ್ಟಿದ್ದಾರೆ. ಈ ಸುನ್ನಿ ಇಸ್ತಿಮಾ ಕಾರ್ಯಕ್ರಮ ಅಂಜುಮನ್ ಮೈದಾನ, ಬೈಪಾಸ್ ಹೈವೇ, ಹುಬ್ಬಳ್ಳಿ ರಸ್ತೆ, ನವನಗರ, ಬಾಗಲಕೋಟೆಯಲ್ಲಿ ನಡೆಯುತ್ತೆ. ಎಲ್ಲ ಮುಸ್ಲಿಂ ಬಾಂಧವರು ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಆಯೋಜಕರು ಮನವಿ ಮಾಡಿಕೊಟ್ಟಿದ್ದಾರೆ. और इसी के सिलसिले में आज गुलेदगुड़ में जिम्मेदारियों के सिलसिले में नौजवानों के साथ एक मीटिंग रखी गई थी. अभी कुछ देर पहले उस मीटिंग का अख्ताम हुआ अल्हम्दुलिल्लाह. और सारी जिम्मेदारियां निभाने के लिए सारे लोगों ने जो है इस बात को कबूल भी किया है. इंशाअल्लाह तबारक तआला 24 और 25 तारीख को, जनवरी 24 और 25 को नवनगर बागलकोट अंजुमन ग्राउंड में दीनी तरबियत के सुन्नी इज्तिमा इंशाअल्लाह तबारक तआला बड़े ही अच्छे तरीके से और बड़े ही पुरजोश अंदाज में इंशाअल्लाह तबारक तआला इज्तिमा का इनेकाद होगा. अल्लाह तबारक तआला इज्तिमा को हबीब पाक सल्लल्लाहु तआला अलैहि वसल्लम के सदक़े और बुजुर्गान दीन खुसूसन हौसला जुल्फ़ी रज़ियल्लाहु तआला अन्हु के तवस्सुल से अल्लाह तबारक तआला इज्तिमा को खूब कामयाबी अता फरमाए. आमीन आमीन तुम आमीन. सुब्हान रब्बिक रब्बिल इज़्ज़ति अम्मा यसिफून व सलामुन अलल मुरसलीन अल्हम्दुलिल्लाहि रब्बिल आलमीन. अस्सलामु अलैकुम. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.